ನಮಸ್ಕಾರ ಪ್ರಿಯ ವೀಕ್ಷಕರೇ. ಕೋಪ ನನ್ನ ಕೈಲಿ ಮಾತ್ರ ಈ ರೀತಿಯಾದ ಒಂದು ಸವಾಲು ನಮ್ಮ ಜೀವನದಲ್ಲಿ ಬರುತ್ತೆ. ಸೆರೆವಾಸದಲ್ಲಿರ್ತಕ್ಕಂಥ ಆ ಖೈದಿಗಳನ್ನ ಹೋಗಿ ಕೇಳಿದಾಗ, ಯಾತಕ್ ನೀವು ಇಲ್ಲಿದ್ದೀರಾ ಅಂತ ಕೇಳಿದಾಗ, ಒಂದೇ ಒಂದು ಕ್ಷಣದಲ್ಲಿ ಆ ಕೋಪವನ್ನ ನನ್ನ ಕೈಲಿ ಹತೋಟಿಯಲ್ಲಿ ಇಡೋಕ್ಕಾಗಲಿಲ್ಲ, ಅದಕ್ಕಾಗಿ ನಾನು ಇವತ್ತು ಇಲ್ಲಿದ್ದೇನೆ. ಕೋಪ, ಈ ಕೋಪದ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ, ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಅಶೋಕ್ ಅವರೇ, ತುಂಬ ಸಂತೋಷ ನೀವು ಬಂದಿದ್ದು. ನಿಮ್ಮ ಕೋಪ ಬರುತ್ತಾ ಅಶೋಕ್ ಅವರೇ? ನಮಸ್ಕಾರ ಡೆನಿಸ್ ಅವರೇ. ಕೋಪ ಬರದೇ ಇರೋ ಮನುಷ್ಯನೇ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೋಪ ಬರಲೇಬೇಕು. ಮನುಷ್ಯನ ಸಹಜ ಗುಣಗಳಲ್ಲಿ ಕೋಪ ಕೂಡ ಒಂದು. ಈ ಕೋಪ ಅಂದರೆ ಏನು? ವಾಟ್ ಈಸ್ ಆ್ಯಂಗರ್? ಕೋಪ ಅಂದರೆ ಇದು ಮನುಷ್ಯನ ಮಾನಸಿಕ ಒಂದು ಚಿಹ್ನೆ. ಮನುಷ್ಯನ ಮಾನಸಿಕ ಅನೇಕ ಏರುಪೇರುಗಳನ್ನು ನಾವು ನೋಡ್ತೀವಿ. ಸಂತೋಷ, ದುಃಖ, ಖಿನ್ನತೆ ಅಥವಾ ಆನಂದವಾಗಿರೋದು. ಕೋಪ ಕೂಡ ಒಂದು. ಕೆಲವರಿಗೆ ತುಂಬ ತಾಳ್ಮೆ ಇರುತ್ತೆ, ಅವ್ರಿಗೆ ಎಷ್ಟೇ ತೊಂದರೆ ಕೊಡಿ ಅವ್ರಿಗೆ ಕೋಪ ಬರೋದಿಲ್ಲ. ಆದರೆ ಕೆಲವರಿಗೆ ಒಂದೇ ಒಂದು ಕ್ಷಣದಲ್ಲಿ ಕೋಪ ಬಂದ್ಬಿಡುತ್ತೆ. ಇದು ಮಾನಸಿಕೆಯ. ಈಗ ಕೆಲವರು ಮೂಗಿನ ಮೇಲೆ ಕೋಪ ಇದೆ, ತುಂಬ ಒಳ್ಳೆ ಪದ ಅದು, ಮೂಗಿನ ಮೇಲೆ ಕೋಪ ಅಂತ. ಯಾರು ನೋಡಿಲ್ಲ ಮೂಗಿನ ಮೇಲೆ ಕೋಪ ಇರೋದು, ಬಟ್ ಆದರೆ ಅದನ್ನು ಅನುಭವಿಸ್ತಾರೆ. ಮೂಗಿನ ಮೇಲೆ ಕೋಪ ಅಂದ ತಕ್ಷಣ ಅದು ಇನ್ನೊಂದು ಎಕ್ಸ್ಪ್ರೆಷನ್ ಏನಂದರೆ ಬೇಗ ಕೋಪ ಬಂದ್ಬಿಡುತ್ತೆ. ಶಾರ್ಟ್ ಟೆಂಪರ್ ಅಂತ. ಶಾರ್ಟ್ ಟೆಂಪರ್ ಬೇಗ ಬಂದ್ಬಿಡುತ್ತೆ. ಕೆಲವು ಸಮಯಗಳಲ್ಲಿ ಕೋಪ ಕೆಲವರಿಗೆ ಕಾರಣ ಇಲ್ಲದೆ ಕೋಪ ಪಟ್ಕೊಂಡ್ಬಿಡ್ತಾರೆ. ಕಾರಣ ಇದ್ದು ಕೋಪ ಪಟ್ಟರೆ ಅದು ಒಂದು ರೀತಿ, ಅದನ್ನು ನಾವು ನಾರ್ಮಲ್ ಆಗಿ ಅದನ್ನು ಅಂಗೀಕಾರ ಮಾಡ್ಬೋದು. ಆದರೆ ಕೆಲವರಿಗೆ ಕಾರಣನೇ ಇಲ್ಲದೆ ಕೋಪ ಬಂದ್ಬಿಟ್ಟಿರುತ್ತೆ. ಸೊ ಇದನ್ನು ನೀವು ಕೋಪ ಅಂತ ಏನು ಅಂತ ನೀವು ಕೇಳಿದಾಗ, ಇದು ಮಾನಸಿಕವಾಗಿ ಸ್ವಭಾವ, ಒಂದು ಲಕ್ಷಣ, ಅದು ಮಾನಸಿಕ ಲಕ್ಷಣ. ಇದನ್ನು ನಾವು ರೋಗ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣುವಂಥದ್ದು. ಆದರೆ ಕೋಪ ಅನ್ನುವಂಥದ್ದು ಕೆಟ್ಟ ಪರಿಣಾಮವನ್ನು ತರುವಂಥದ್ದು. ಆ ಸ್ಥಿತಿಗೆ ಹೋದಾಗ ಮಾತ್ರ ಅದು ತುಂಬ ಕೆಟ್ಟದಾಗುತ್ತೆ. ಈಗ ನೀವು ಹೇಳ್ತಾ ಇದ್ದೀರಾ, ಸೊ ಈ ಕೋಪದಿಂದ ಒಂದು ತಪ್ಪಾದ ಪರಿಣಾಮ ಆಗೋ ಥರ ಇದ್ದರೆ ಕೋಪ ಸರಿಯಲ್ಲ, ಅಥವಾ ಕೋಪದಿಂದ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಪರವಾಗಿಲ್ಲ ಕೋಪ ಅಂತ ಹೇಳ್ತೀರಾ? ನೋಡಿ, ಆ ಎರಡು ವಿಧವನ್ನು ನೀವು ಒಳ್ಳೆ ಪಾಯಿಂಟ್ ಅಂತಂದರೆ ಇಲ್ಲಿ ಎರಡು ವಿಧವನ್ನು ನಾವು ಸತ್ಯವೇದ ಹೇಳುತ್ತೆ ನಮಗೆ. ಮೊದಲನೇದಾಗಿ ನೋಡಿ, ಎಫೆಸದವರಿಗೆ ಪೌಲನು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನದಲ್ಲಿ ಪೌಲನು ತುಂಬ ಚೆನ್ನಾಗಿ ಒಂದು ಮಾತನ್ನು ಬರೀತಾನೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಕೋಪ ತೀರಲಿ. ಅಂದರೆ ಕೋಪ ಬರುವಂಥದ್ದು ಬರಲೇಬಾರ್ದು ಅಂತ ಪೌಲನು ಹೇಳ್ತಾ ಇಲ್ಲ. ಎಲ್ಲ ಸಭಿಕರಲ್ಲೂ ಮನುಷ್ಯನಾಗಿ ಹುಟ್ಟಿದಂಥವನು, ಅದು ಯಾವುದೇ ಮತದಲ್ಲಿರಲಿ, ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ಒಂದು ಆಚಾರ ವಿಚಾರಗಳಲ್ಲಿರಲಿ, ಕೋಪ ಬರುವಂಥದ್ದು ಸಾಮಾನ್ಯ. ಆದರೆ ಕೋಪ ನಿಮ್ಮನ್ನು ಪಾಪ ಮಾಡಲಿಕ್ಕೆ ನಡೆಸಬಾರ್ದು. ಅಂದರೆ ಕೋಪ ಬಂದರೆ ಪಾಪಿ ಅಂತ ನಾವು ಹೇಳ್ತಾ ಇಲ್ಲ ಇಲ್ಲಿ. ಕೋಪ ಸರ್ವಸಾಮಾನ್ಯವಾಗಿ ಎಲ್ರಿಗೂ ಬರುವಂಥದ್ದು. ಆದರೆ ನೀವು ತಂದಂಥ ಒಂದು ಅಂಶ ಇದೆಯಲ್ಲ, ಕೋಪ ಬರುವಂಥದ್ದು ಅದು ಒಳ್ಳೆಯದಕ್ಕೆ ಬಂದರೆ ಒಳ್ಳೆಯದಾ, ಅಥವಾ ಕೋಪ ಬರೋದ್ರಿಂದ ಕೆಟ್ಟದಕ್ಕೆ ನಡೆಸಿದ್ರೆ ಅದೇನಾಗುತ್ತೆ ಅಂತ ನೋಡಿ. ಇದರಲ್ಲಿ ನಾವು ತುಂಬ ಸೂಕ್ಷ್ಮವಾದಂಥ ಅಂಶ ಇದು. ಈಗ ನಾನು ಯಾಕೆ ಆ ಪ್ರಶ್ನೆಯನ್ನು ಕೇಳಿದೆ ಅಂದರೆ, ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಈ ಕೋಪ ಎಂಬತಕ್ಕಂಥದ್ದು ಸಾಧಾರಣವಾಗಿ ಸರಳವಾಗಿ ನಾವು ನಮ್ಮ ಮನೆಗಳಲ್ಲಿ ನೋಡಿದಾಗ ಒಂದು ಗ್ಲಾಸನ್ನು ಮುರಿದಾಕೋದು, ಅಥವಾ ಒಂದು ತಟ್ಟೆಯನ್ನು ಬಿಸಾಕೋದು, ಬಟ್ಟೆನ ಬಿಚ್ಚಿ ಹಂಗೆ ಬಿಸಾಕಿ ಹೋಗೋದು, ಶೂನ. ಈಗ ಚಿಕ್ಕ ಮಕ್ಕಳು ಎಷ್ಟೋ ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ, ನನ್ನ ಮಗನು ಕೂಡ ಕೋಪ ಬಂದಾಗ ಶೂನ ಹಂಗೆ ಅದನ್ನು ಕಾಲಲ್ಲಿ ಬಿಸಾಕೋದು. ಈ ರೀತಿಯಾದ ಒಂದು ವರ್ತನೆ ಆ ಚಿಕ್ಕ ವಯಸ್ಸಿನಲ್ಲೇ ಆ ಕೋಪವನ್ನು ವ್ಯಕ್ತಪಡಿಸ್ತಾನೆ. ಸೊ ಕೋಪ ಹಂಗೆ ಬೆಳ್ಕೊಂಡು ಬಂದು ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಡೆಯ ಸಂದರ್ಭದಲ್ಲಿ ಒಬ್ಬರನ್ನ ಹೋಗಿ ಶಾರೀರಿಕವಾಗಿರ್ತಕ್ಕಂಥ ಒಂದು ತೊಂದರೆಯನ್ನು ಮಾಡ್ತಕ್ಕಂಥ ಹಂತಕ್ಕೆ ಹೋಗ್ತೀವಿ ಅಲ್ವೇ? ನೋಡಿ, ಈಗ ನೀವು ಹೇಳಿದ್ದೆಲ್ಲ ಕೋಪವನ್ನು ವ್ಯಕ್ತಪಡಿಸುವಂಥ ಅನೇಕ ವಿಧಾನಗಳು. ಆದರೆ ಕೋಪ ಅನ್ನೋದು ಸರ್ವಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಆದರೆ ಇದನ್ನು ತೋರಿಸುವಂಥ ವಿಧಾನಗಳು ಬೇರೆ ಬೇರೆ ಆಗಿರುತ್ತೆ. ಈಗ ನೀವು ಕೆಲವರು ಇರ್ತಾರೆ, ಕೋಪ ತೋರಿಸ್ಕೊಳ್ಳೋದೇ ಇಲ್ಲ. ಅವರು ಕೋಪ ಇದ್ದರೂ ಅದನ್ನು ಅಡಗಿಸಿಟ್ಕೊಂಡು ಎಲ್ಲಿ ಅದನ್ನು ವ್ಯಕ್ತಪಡಿಸ್ಬೇಕೋ ಅಲ್ಲಿ ವ್ಯಕ್ತಪಡಿಸ್ತಾರೆ. ಇಲ್ಲ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕೋಪನ ಎಲ್ಲಿ ವ್ಯಕ್ತಪಡಿಸ್ಬೇಕು, ಹಂಗಂದ್ರೆ ನಿನ್ನ ಎಲ್ಲಿ ನೋಡ್ಕೊಬೇಕೋ ಅಲ್ಲಿ ನೋಡ್ಕೊಳ್ತೀನಿ ಅಂತಕ್ಕಂಥದ್ದು ಅದು ಕುತಂತ್ರ ಅಲ್ವೇ? ಹೌದು. ಈಗ ನೋಡಿ, ಉದಾಹರಣೆಗೆ ನಾನೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನಿಮ್ಮ ಹೆಂಡ್ತಿಗೆ ನಿಮ್ಮ ಮೇಲೆ ಕೋಪ ಬಂದಿರುತ್ತೆ, ನಿಮ್ಮ ಮೇಲೆ ತೋರಿಸಲ್ಲ. ಅಡುಗೆ ಮನೆಗೆ ಹೋಗಿ ಪಾತ್ರೆ ಮೇಲೆ ತೋರಿಸ್ತಾರೆ ಅದನ್ನು. ಅಂದರೆ ಆ ಪಾತ್ರೆ ಎತ್ತಾಕೋದು,
ಇನ್ನೇನೋ ಮುರಿದಾಕೋದು ಅದನ್ನು ನಿಮ್ಮ ಮೇಲೆ ತೋರಿಸ್ಲಿಕ್ಕಾಗಲ್ಲ. ಅವ್ರಿಗೆ ಗೊತ್ತು ಕೋಪವನ್ನು ಎಲ್ಲಿಯೋ ವ್ಯಕ್ತಪಡಿಸ್ಬೇಕು. ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ನಿಮ್ಮ ಮಡದಿ ನಿಮ್ಮ ಮೇಲೆ ಕೋಪವಾಗಿದ್ದಾರೆ ಅಂತ. ಅಂದರೆ ಅದನ್ನು ವ್ಯಕ್ತಪಡಿಸೋ ವಿಧಾನ ಬೇರೆ. ಈಗ ಶ್ರೀಮತಿಯರು ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥವ್ರು ಎಲ್ಲರೂ ಕೋಪನ ಪಾತ್ರೆ ಮೇಲೆ ಮಾತ್ರ ತೋರಿಸಿದ್ರೆ ಒಳ್ಳೇದು ಅಲ್ವೇ? ಹೌದು, ನಿಮ್ಮ ಮೇಲೆ ತೋರಿಸಿದ್ರೆ ಕಷ್ಟ ಆಗುತ್ತಲ್ಲ. ಮುಂದೆ ಹೋಗೋಣ. ಈಗ ಈ ಒಂದು ಕೋಪ ಅಂತ ನಾವು ಈಗಾಗಲೇ ಎಷ್ಟು ಹೇಳಿದ್ದೀರ ನೀವು. ಕೋಪ ಮಾಡಿಕೊಂಡಾಗ ಮುಖದಲ್ಲಿರ್ತಕ್ಕಂಥ ನರಗಳೆಲ್ಲ ಈ ಮುಖದಲ್ಲಿರ್ತಕ್ಕಂಥ ಇಟ್ ಈಸ್ ವೆರಿ ಗುಡ್ ಟು ಲಾಫ್, ನಗೋದ್ರಿಂದ ಸಾಕಷ್ಟು ಒಳ್ಳೆತನ ಆಗುತ್ತೆ. ಆದರೆ ಕೋಪ ಬಂದಾಗ ಮುಖಕ್ಕೆ ಸಾಕಷ್ಟು ಹಾನಿ ಬರುತ್ತೆ ಅಂತ ನಾವು ಓದಿದ್ದೀನಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ನೀವು ಹೇಳಿದ ರೀತಿಯಲ್ಲಿ ಬರೀ ಮುಖಕ್ಕೆ ಅಲ್ಲ, ಇದು ಕೇವಲ ಎಲ್ಲ ದೇಹದ ಎಲ್ಲ ಭಾಗಕ್ಕೂ ಪ್ರಭಾವ ಬೀರುತ್ತೆ. ಮೊದಲನೇದಾಗಿ ನಿಮಗೆ ಕೋಪ ಬಂದ ತಕ್ಷಣ 2 ಪರಿಣಾಮಗಳು ನಿಮ್ಮ ಶರೀರದ ಮೇಲೆ ಬೀಳುತ್ತೆ. ಏನಂದರೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ನಿಮ್ಮ ರಕ್ತ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಹೆಚ್ಚಾಗಿ ಪ್ರವಾಹಕ್ಕೆ ಒಳಗಾದಾಗ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ BP ಅಂತ ಹೇಳ್ತೀವಿ. ಈ ಕೆಲವರು ಹೇಳ್ತಾರೆ ಕೋಪ ಅಂದರೆ BP ಅಂತಲೇ ಕೆಲವರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ BP ಜಾಸ್ತಿ, ಜಾಸ್ತಿ ಅಂದರೆ BP ಪಾರ್ಟಿ ಅವರು. BP ಬಂದರೆ ಅವನು ಕೋಪ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆದರೆ BP ಬರೋದು ಯಾವಾಗ ಅಂದರೆ ನೀವು ಹೆಚ್ಚಾಗಿ ಕೋಪಕ್ಕೆ ಒಳಗಾದಾಗ, ನಿಮಗೆ ನೀವು ಆ ಕೋಪಕ್ಕೆ ಒಳಪಡಿಸ್ಕೊಂಡಾಗ. ಇನ್ನೊಂದು ಅದು ಶಾರೀರಿಕ ಬಲಹೀನತೆಗಳಿಂದ ಬರ್ಬೋದು, ಅದು ಬೇರೆ. ಆದರೆ ನೀವಾಗಿ ನೀವು ತಗೊಬರುವಂಥದ್ದು ಇದು. ಎರಡನೇದಾಗಿ ರಕ್ತದೊತ್ತಡದಿಂದ ನಿಮ್ಮ ಹೃದಯದ ಮೇಲೆ ಪ್ರಭಾವ ಬೀರುತ್ತೆ. ಹೃದಯ ಏನು ಮಾಡುತ್ತೆ ಅಂದರೆ ಈ ರಕ್ತದೊತ್ತಡ ಜಾಸ್ತಿ ಆದಾಗ ಹೃದಯದ ಏರುಪೇರುಗಳು ಹೆಚ್ಚಾಗುತ್ತೆ. ಇದು ಮೂರನೇ ಪ್ರಭಾವ ಏನು ಬೀಳುತ್ತೆ ಅಂದರೆ ನಿಮ್ಮ ಮನಸ್ಸಿನ ಮೇಲೆ, ಮೆದುಳಿನ ಮೇಲೆ, ನರಮಂಡಲದ ಮೇಲೆ ಒತ್ತಡ ಬೀಳುತ್ತೆ. ಆ ಒತ್ತಡ ಬಿದ್ದಾಗ ಏನು ಮಾಡುತ್ತೆ ಅಂದರೆ ನಿಮ್ಮ ಎಕ್ಸ್ಪ್ರೆಷನ್ಗಳು, ಅಂದರೆ ನೀವು ಹೇಳಿದ್ರಲ್ಲ ಶೂ ಬಿಸಾಕೋದು, ಪಾತ್ರೆ ಬಿಸಾಕೋದು, ಇವೆಲ್ಲ ಆ ಪರಿಣಾಮ. ಅಂದರೆ ಆ ರಕ್ತದೊತ್ತಡ ಎಲ್ಲಿ ತೋರಿಸ್ಬೇಕು ಗೊತ್ತಾಗದೆ ಬೇರೆ ವಸ್ತುಗಳ ಮೇಲೆ ನಿಮ್ಮ ಶರೀರ ಬೇರೆಯಾಗಿ ಆ್ಯಕ್ಟ್ ಮಾಡುತ್ತೆ. ಇದೆಲ್ಲವನ್ನ ಇಲ್ಲದೇ ರೀತಿಯಲ್ಲಿ ಮಾಡುವಂಥದ್ದೇ ಈ ದಿನದ ಈ ಕಾರ್ಯಕ್ರಮದ ಉದ್ದೇಶ. ಅಂದರೆ ಕೋಪ ಪಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಕೋಪ ಬಂದಾಗ ನಿಮ್ಮ ಶರೀರ ಯಾವ ರೀತಿ ಬದಲಾವಣೆಗಳಾಗುತ್ತೆ ನಿಮಗೆ ಗೊತ್ತಾದರೆ ನಾಳೆ ದಿನ ನಿಮ್ಗೆ ಕೋಪ ಬರಲಿಕ್ಕೆ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೊಡ್ತೀರಂತ ನಾನು ಅನ್ಕೋತೀನಿ. ಓಕೆ, ಈ ಒಂದು ಕೋಪದ ಬಗ್ಗೆ ಇನ್ನೂ ಒಂದು ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮದ ನಂತರ ಕೋಪ ಮುಂದಿನ ಭಾಗದಲ್ಲಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಕೋಪ ಬಂದಾಗ ಮಕ್ಕಳನ್ನ ಹಿಡ್ಕೊಂಡು ಹೊಡಿಯೋದು, ಕೋಪ ಬಂದಾಗ ಪಾತ್ರೆನ ಎತ್ತಿ ಬಿಸಾಕೋದು, ಡಿಸ್ಪ್ಲೇಸ್ಮೆಂಟ್ ಆಫ್ ಆ್ಯಂಗರ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. ನಿಮ್ಮ ಕೋಪವನ್ನು ಆ ಒಂದು ವ್ಯಕ್ತಿಯ ಮೇಲೆ ತೋರಿಸದೆ, ಆ ಸಂದರ್ಭದ ಮೇಲೆ ತೋರಿಸದೆ ಬೇರೆಯವ್ರ ಬಗ್ಗೆ ತೋರಿಸೋದು. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ಒಂದು ತೊಂದರೆ ಎಲ್ರಿಗೂ ಇದೆ, ಈ ಡಿಸ್ಪ್ಲೇಸ್ಮೆಂಟ್ ಆಫ್ ಆ್ಯಂಗರ್ ಅಂತ ಹೇಳೋದು. ಈಗ ಆಫೀಸ್ನಲ್ಲಿ ಒಂದು ತೊಂದರೆ ಆಗಿದೆ, ಅದನ್ನು ತೆಗೆದುಕೊಂಬಂದು ಗಂಡಸರು ಅವರ ಮನೆಯಲ್ಲಿರ್ತಕ್ಕಂಥ ಹೆಂಗಸ್ರ ಮೇಲೆ ತೋರಿಸ್ತಕ್ಕಂಥದ್ದು, ಅಥವಾ ಹೆಂಗಸರು ಗಂಡನ ಮೇಲೆ ಇರ್ತಕ್ಕಂಥ ಒಂದು ಕೋಪವನ್ನು ಮಕ್ಕಳ ಮೇಲೆ ತೋರಿಸ್ತಕ್ಕಂಥದ್ದು. ಈ ಒಂದು ಡಿಸ್ಪ್ಲೇಸ್ಮೆಂಟ್ ಆಫ್ ಆ್ಯಂಗರ್ನ ನಾವು ಯಾವ ರೀತಿ ಡೀಲ್ ಮಾಡೋದು ಅಶೋಕ್ ಅವರೇ? ನೋಡಿ, ಮೊದಲನೇದಾಗಿ ಈ ಕೋಪ ಬಂದಾಗ ನಾವು ಯಾವ ರೀತಿ ಪ್ರವರ್ತಿಸ್ತೀವಿ ಅನ್ನೋದು ತುಂಬ ಮುಖ್ಯ. ಈ ವಿಮೋಚನಾ ಕಾಂಡ 32ನೇ ಅಧ್ಯಾಯ ಸತ್ಯವೇದದಿಂದ ನಾವು ಒಂದು ಒಳ್ಳೆಯ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಮೋಶೆ 40 ದಿನ ಬೆಟ್ಟದ ಮೇಲೆ, ಸೀನಾಯಿ ಬೆಟ್ಟದ ಮೇಲಿದ್ದ. ಆ 40 ದಿನ ಬೆಟ್ಟದ ಮೇಲಿದ್ದಾಗ ಇಸ್ರಾಯೇಲ್ ಪ್ರಜೆಗಳು ಏನು ಅಂದ್ಕೊಂಡ್ರು, ಮೋಶೆ ಸತ್ತೋದ ಅಂದ್ಕೊಂಡು ಅವರೊಂದು ಮೂರ್ತಿಯನ್ನು ಸಿದ್ಧ ಮಾಡಿಕೊಂಡು, ಬಸವನ ಮೂರ್ತಿಯನ್ನು ಸಿದ್ಧ ಮಾಡಿಕೊಂಡು ಉತ್ಸಾಹ ಧ್ವನಿ ಮಾಡ್ತಾ ಹಬ್ಬಗಳನ್ನು ಮಾಡ್ತಾಯಿದ್ರು. ಆ ಸಮಯದಲ್ಲಿ ಮೋಶೆ ಮತ್ತು ಯೆಹೋಶುವ ಇಬ್ಬರು ಇಳಿದು ಬಂದರು. ನಿಮಗೆ ಗೊತ್ತಿರುತ್ತೆ ಆ ಸಂದರ್ಭ. ಇಳಿದು ಬಂದಾಗ ಮೋಶೆ ಕೈಯಲ್ಲಿ ಏನಿತ್ತು ಹೇಳಿ? 10 ಆಜ್ಞೆಗಳಿತ್ತು, ಹಿಡ್ಕೊಂಡಿದ್ರು. ದೇವರು ಸ್ವತಃ ತನ್ನ ಕೈಗಳಿಂದ ಬರೆದಂಥ, ಕಲ್ಲಿನ ಮೇಲೆ ಬರೆದಂಥ 2 ಆಜ್ಞೆಗಳು, 2 ಕಲ್ಲಿನ ಇದಗಳನ್ನು 10 ಆಜ್ಞೆಗಳನ್ನು ಹಿಡ್ಕೊಂಡಿದ್ದು. ಅದನ್ನು ಬಂದು ಆ ರೀತಿಯ ಒಂದು ಉತ್ಸಾಹ ಧ್ವನಿ, ಮೂರ್ತಿ ಪೂಜೆ ಇದೆಲ್ಲ ನೋಡಿದಾಗ ಮೋಶೆಗೆ ಏನಾಯಿತು ಅಂದರೆ, ವಿಮೋಚನೆ ಕಾಂಡ 32ನೇ ಅಧ್ಯಾಯ 19ನೇ ವಚನ ಓದ್ತಾ ಇದ್ದೀನಿ ನೋಡಿ. ಅವನು ಪಾಳೆಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹುಕೋಪಗೊಂಡು ಕೈಯಲ್ಲಿದ್ದ ಶಿಲಾಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಏನು ಮಾಡ್ತಾ ಇದ್ದಾನಂತ ಅವನಿಗೆ ಗೊತ್ತಾಗಲಿಲ್ಲ. ಒಬ್ಬರು ಒಳ್ಳೆಯ ಲೇಖಕಿ ಬರೀತಾರೆ, ಆ ಸಮಯದಲ್ಲಿ ಮೋಶೆ ತನ್ನ ಮಾನಸಿಕ ಸ್ಥಿತಿಯನ್ನು ಮರ್ತೋಗಿದ್ದ. ಏನು ಮಾಡ್ತಾ ಇದ್ದಾನೆ ಗೊತ್ತಾಗ್ತದೆ. ಕೈಯಲ್ಲಿರುವಂಥದ್ದು ದೇವರ ಆಜ್ಞೆಗಳು ಅನ್ನೋದನ್ನು ಕೂಡ ಮರ್ತುಬಿಟ್ಟ. ನಿಮ್ಮ ಕೈಯಲ್ಲಿ ಕೋಪ ಬಂದಾಗ ಒಳ್ಳೆ ವಾಚ್ ಇರುತ್ತೆ, ನೀವು ಕಟ್ಟಿರೋ ಟೈಟನ್. ಈಗ ನಮ್ಮ ಫ್ರೆಂಡ್ ಒಬ್ಬ ಏನು ಮಾಡ್ತಾನೆ, ಕೋಪ ಬಂದಾಗ ಅವ್ನು ಸೆಲ್ ಫೋನ್ ಬಿಸಾಕ್ಬಿಡ್ತಾನೆ, ಹೊಡೆದಾಗ್ತಾನೆ ಸೆಲ್ ಫೋನ್. ಹೌದು, ಈಗ ನಿಮ್ಮ ಕೈಯಲ್ಲಿ ಒಳ್ಳೆ ವಾಚ್ ಕಟ್ಟಿದ್ದೀರಾ, ಅದೆಷ್ಟು ಬೆಲೆ ಬಾಳುತ್ತೆ ನನಗೆ ಗೊತ್ತಿಲ್ಲ, ಅದನ್ನು ತೆಗೆದು ಬಿಸಾಕ್ಬಿಟ್ರೆ ಮತ್ತೆ ಅದನ್ನು ಪಡ್ಕೊಳಕ್ಕಾಗಲ್ಲ. ನೋಡಿ, ಇಲ್ಲಿ ಮೋಶೆ ಮಾಡಿದ್ದೇನೆಂದರೆ ತನ್ನ ಕೈಲಿದ್ದಂಥ ಆ 10 ಆಜ್ಞೆಗಳನ್ನು ಹೊಡೆದಾಕ್ಬಿಟ್ಟ.
ಅಂದರೆ ಅವನ ಕೋಪ ಸರಿಯಾಗಿದ್ದೆ, ಅಂದರೆ ಅದು ನೋಡಿದಾಗ ಅವ್ನು ತಡ್ಕೊಳಕ್ಕಾಗಿಲ್ಲ. ಬಟ್ ಆದರೆ ಅದರ ಪರಿಣಾಮ ಏನಾಯಿತು ಅಂದರೆ ದೇವರು ಮತ್ತೆ ಆ 2 ಆಜ್ಞೆಗಳನ್ನು, ಆ 2 ಕಲ್ಲಿನ ಮೇಲೆ 10 ಆಜ್ಞೆಗಳನ್ನು ಬರೀಲೇಬೇಕಾಯಿತು. ಈ ರೀತಿಯ ಒಂದು ಪರಿಣಾಮಗಳನ್ನು ಅವರ ವ್ಯಕ್ತಿತ್ವದ ಜೀವನದಲ್ಲಿ ನಾವು ನೋಡ್ತೀವಿ. ಇಲ್ಲ, ಈಗ ಡಿಸ್ಪ್ಲೇಸ್ಮೆಂಟ್ ಆಫ್ ಆ್ಯಂಗರ್, ಈಗ ನಾನು ಕೆಲಸ ಮಾಡ್ತಕ್ಕಂಥ ಕಚೇರಿ ಇರ್ಬೋದು, ಅಥವಾ ನಾನು ಹೋಗ್ತಕ್ಕಂಥ ಶಾಲೆ ಇರ್ಬೋದು, ಅಥವಾ ನಮ್ಮ ಮನೆಯೇ ಇರ್ಬೋದು, ನಮ್ಮ ಬಾಸ್ಗೆ ಅಥವಾ ನಮ್ಮ ಮನೇಲಿರ್ತಕ್ಕಂಥ ನಮ್ಮ ಅಪ್ಪನಿಗೋ ಅಥವಾ ಅವ್ರ ಹತ್ರ ನಾವು ಕೋಪ ತೋರ್ಸೋಕ್ಕಾಗಲ್ಲ. ಈಗ ನಮ್ಮ ಅಧಿಕಾರಿ ಹತ್ರ ನಾವು ಕೋಪ ತೋರ್ಸೋಕ್ಕಾಗಲ್ಲ. ಅನ್ಯಾಯ ಆಗಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಆ ಕೋಪನೂ ಇಲ್ಲ, ಯಾವ ರೀತಿ ಆದರೂ ತೋರಿಸ್ಲೇಬೇಕು. ಅಟ್ಲೀಸ್ಟ್ ಒಂದು ಗ್ಲಾಸ್ ಹೊಡೆದಾಕೋದು ಅಥವಾ ಬಾಗಿಲನ್ನ ಜೋರಾಗಿ ಬಡಿಯೋದು. ಅಂಥವ್ರಿಗೆ ಈ ಕಾರ್ಯಕ್ರಮದ ಮೂಲಕ ನಾವು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನೋಡಿ. ಅಂಥ ನಿಮ್ಮ ಕೋಪವನ್ನು ನೀವು ತೋರಿಸ್ಕೊಳ್ಳುವಂಥದ್ದಕ್ಕೆ ಕೆಲವು ಸಮಯಗಳಲ್ಲಿ ಅದು ಒಳ್ಳೆಯದಲ್ಲ ಅಂತ ಈ ಕಾರ್ಯಕ್ರಮದ ಮೂಲಕ ಹೇಳ್ತೀವಿ. ಯಾಕಂದರೆ ಕೆಲವು ಸಮಯಗಳಲ್ಲಿ ಅದು ಹಾನಿಯನ್ನು ತಂದೊಡ್ಡುತ್ತೆ. ಮೋಶೆಗೆ 2ನೇ ಸಮಯದಲ್ಲಿ ಕೋಪವನ್ನು ವ್ಯಕ್ತಪಡಿಸ್ತಾ, ಅದೇನೆಂದರೆ ಇಸ್ರಾಯೇಲ್ ಪ್ರಜೆಗಳೆಲ್ಲ ನೀರು ಅಂತ ಕೇಳ್ತಿದ್ದಾಗ ದೇವ್ರು ಹೇಳ್ದ, ಹೋಗಿ ಆ ಬಂಡೆಯ ಜೊತೆ ಮಾತಾಡು ಅಂತ ಹೇಳ್ದ. ಇವನೇನು ಮಾಡ್ದ, ಮೋಶೆ ಅಲ್ಲಿ ಹೋಗಿ ನಿಂತ್ಕೊಂಡು ಇಸ್ರಾಯೇಲ್ರು ಎಲ್ಲರನ್ನೂ ಕರೆದು, ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೀವಿ. 10ನೇ ವಚನ, ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕಡಿದಾದ ಬಂಡೆಗೆ ಎದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಅಂದರೆ ಇಲ್ಲಿ ಮೋಶೆಗೆ ಕೋಪ ಬಂದಿದೆ, ಅದನ್ನು ತೋರಿಸ್ತಾ ಇದ್ದಾನೆ. ತೋರಿಸಿದಾಗ ಏನಾಯಿತು ಅಂದರೆ ಅವನು ಕಾನಾನ್ ದೇಶಕ್ಕೆ ಹೋಗುವಂಥ ಅದ್ಭುತವಾದ ಅವಕಾಶವನ್ನು ಕಳ್ಕೊಡ್ತಾನೆ. ನೋಡಿ ಎಷ್ಟು ಕಾಸ್ಟ್ಲಿ ಆಯಿತು ಅಂದರೆ, ಅವನಿಗೆ ಜೀವಮಾನದಲ್ಲಿ 40 ವರ್ಷ ಇಸ್ರಾಯೇಲರನ್ನು ನಡೆಸಿದಂಥ ಮೋಶೆ, ಒಬ್ಬ ಹಿರಿಯ ನಾಯಕನಿಗೆ ಆ ಕೋಪವನ್ನು ತಡ್ಕೊಳಕ್ಕಾಗದೆ ಅದನ್ನು ವ್ಯಕ್ತಪಡಿಸಿದ್ರಿಂದ ಅದನ್ನು ದೇವರು ತುಂಬ ಕಠಿಣವಾಗಿ ತೆಗೆದುಕೊಂಡು ಆ ಕಾನಾನ್ ಪ್ರದೇಶಕ್ಕೆ ಮೋಶೆಗೆ ಪ್ರವೇಶವನ್ನು ಕೊಡಲಿಲ್ಲ. ಜವಾಬ್ದಾರಿಯಾಗಿರ್ತಕ್ಕಂಥ ಕರ್ತವ್ಯಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಒಂದು ದೊಡ್ಡ ಕುಟುಂಬಕ್ಕೆ ಮುಖ್ಯಸ್ಥನಾಗಿರ್ತಕ್ಕಂಥವನು, ಒಂದು ಕಚೇರಿಗೆ ಮುಖಂಡನಾಗಿರ್ತಕ್ಕಂಥವನು, ಅವನು ಯಾವಾಗಲೂ ಈ ಕೋಪವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಬೇಕು ಅಲ್ವೇ? ಬೋದು ಖಂಡಿತವಾಗ್ಲೂ. ಯಾಕಂದರೆ ನಮ್ಮನ್ನು ಅನೇಕರು ನೋಡ್ತಾ ಇದ್ದಾರೆ, ನಾವು ಮಾದರಿಯಾಗಿದ್ದೇವೆ. ದೇವರು ನಮ್ಮನ್ನು ಆ ಜವಾಬ್ದಾರಿಯ ಸ್ಥಾನದಲ್ಲಿ ನೇಮಿಸಿದ್ದಾನೆ. ಒಬ್ಬ ಹಿರಿಯ ಲೇಖಕಿ ಬರೀತಾರೆ, ಮೋಶೆಗೆ ಯಾಕೆ ಕನಾನ್ ದೇಶಕ್ಕೆ ದೇವರು ಅವಕಾಶ ಕೊಡಲಿಲ್ಲ ಅಂದರೆ, ಅಷ್ಟು ಜನರ ಮುಂದೆ ತನ್ನ ಕೋಪವನ್ನು ಅಡಗಿಸಿಟ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಮೋಶೆಗಿತ್ತು. ಆದರೆ ನೀವು ಹೇಳಿದ ರೀತಿಯಲ್ಲಿ ಜವಾಬ್ದಾರಿಯಾದ ಸ್ಥಾನದಲ್ಲಿದ್ದಾಗ ಆ ಕೋಪವನ್ನು ಪ್ರದರ್ಶಿಸಬಾರ್ದು. ಅದನ್ನು ಯಾವ ರೀತಿ ಅಡಗಿಸಿಟ್ಕೊಳ್ಬೇಕು? ಈಗ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಎಷ್ಟೋ ಪ್ರಿಯ ವೀಕ್ಷಕರು ಖಂಡಿತವಾಗ್ಲೂ ತಮ್ಮ ಮಕ್ಕಳ ಮೇಲೆ ಅಥವಾ ತಮ್ಮ ಗಂಡನ ಮೇಲೆ ಅಥವಾ ಇರ್ಬೋದು, ಮನೇಲಿ ಕೆಲಸ ಮಾಡ್ತಕ್ಕಂಥ ಸಹಾಯಕರ ಮೇಲೆ ಇರ್ಬೋದು, ಕೋಪವನ್ನು ತೋರಿಸ್ತಕ್ಕಂಥವ್ರಿಗೆ ಏನು ಹೇಳ್ತೀರಾ ಈ ಕಾರ್ಯಕ್ರಮದ ಮೂಲಕ? ಕೆಲವು ಕೆಟ್ಟ ಪರಿಣಾಮಗಳಿಗೆ ನೀವು ದಾರಿ ಮಾಡಿಕೊಡ್ತೀರ. ಕೆಲವು ಸಂದರ್ಭಗಳನ್ನು ನೋಡಿ, ಮಕ್ಕಳು ತಂದೆ ತಾಯಿಗಳಿಗೆ ಕೋಪ ಬಂದಿದೆ ಅಂತ ಕೆನ್ನೆ ಮೇಲೆ ಅಥವಾ ಕಿವಿ ಮೇಲೆ ಹೊಡೆದಾಗ ಕಿವುಡ್ರಾಗ್ಬೋದು. ಎಷ್ಟೋ ಮಕ್ಕಳಿಗಾಗಿದೆ. ಜೀವನ ಪೂರ್ತಿ ನೀವು ಅವರಿಗೆ ಅವಕಾಶಗಳನ್ನು ದೂರ ಮಾಡ್ತಾ ಇದ್ದೀರ. ಕೆಲವು ಮಕ್ಕಳ ಮೇಲೆ ಕೋಪ ಮಾಡಿಕೊಂಡಾಗ ಅವರೋಗಿ ಆತ್ಮಹತ್ಯೆಗೆ ಗುರಿಯಾಗಿದ್ದಾರೆ, ಸೀಮೆಣ್ಣೆ ಸುರ್ಕೊಂಡಿದ್ದಾರೆ. ಈ ರೀತಿಯ ಪರಿಣಾಮಗಳಿಂದ ಕೇವಲ ನೀವು ಹೇಳೋದ್ರಲ್ಲ ಆರಂಭದಲ್ಲಿ, ಒಂದೇ ಒಂದು ನಿಮಿಷ ನಮ್ಮ ಕೋಪವನ್ನು ನಾವು ತಡೆದಿಟ್ಕೊಂಡಿದ್ರೆ ಇಷ್ಟು ಕೆಟ್ಟ ಪರಿಣಾಮಗಳು ಬರ್ತಾ ಇಲ್ಲ. ನೋಡಿ, ಮೋಶೆ ಅದಾದ ಮೇಲೆ ತುಂಬ ಪ್ರಯಾಸ ಪಡ್ತಾನೆ, ತುಂಬ ಕಷ್ಟಪಡ್ತಾನೆ. ನಾನು ಇಷ್ಟು ಒಂದೇ ಒಂದು ನಿಮಿಷ ತಡ್ಕೊಳ್ಬೇಕಿತ್ತಲ್ಲ ಅಂತ. ನಮ್ಮ ಜೀವನದಲ್ಲೂ ಆ ಮಗುವನ್ನು ಹೊಡಿಬೇಕಾದ್ರೆ ಅಥವಾ ಹೆಂಡತಿಯನ್ನು ಏನಾದರೂ ಅನ್ಬೇಕಾದ್ರೆ ಒಂದೇ ಒಂದು ನಿಮಿಷ, ಒಂದು ಕ್ಷಣ ಅದನ್ನು ಆಲೋಚನೆ ಮಾಡಿಬಿಟ್ರೆ. ನಾನು ಎಲ್ಲೋ ಓದಿದ್ದೀನಿ, ಕೋಪ ಬಂದಾಗ 10ನ್ನ ಹಿಂದೆಯಿಂದ 10, 9, 8, 7 ಅಂತ ನಂಬರ್ ಹೇಳ್ಕೊಡಿ ಅಂತ ನಮ್ಮ ಶಿಕ್ಷಕರು ಹೇಳ್ತಾ ಇದ್ರು. ಅದರಲ್ಲಿ ಏನಾದರೂ ಸತ್ಯ ಇದೆಯಾ? ಖಂಡಿತ ಸತ್ಯ ಇರ್ಬೋದು. ಈಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಕೋಪ ಬಂದಾಗ ನೀವೇನು ಮಾಡ್ತೀರಾ ಡೆನಿಸ್ ಅವರೇ? ನಾನು ಕೋಪ ಬಂದಾಗ ಗಾಡಿ ತೊಗೊಂಡು ಒಂದು ದೊಡ್ಡ ರೌಂಡ್ಗೆ ಹೋಗ್ಬಿಡ್ತೀನಿ ಪಾಸ್ಟ್ರೆ. ತುಂಬ ಒಳ್ಳೇದದು. ಈಗ ನನಗೆ ಕೋಪ ಬಂದಾಗ ಏನು ಮಾಡ್ತೀನಿ ಅಂದರೆ ಏಕಾಂತ ಕೊಟ್ಟೋಗ್ಬಿಡ್ತೀನಿ. ಯಾರು ಇಲ್ದಿರೋ ಕಡೆ ಹೋಗಿ ಒಂದು 5 ನಿಮಿಷ ಕುತ್ಕೊಂಡ್ಬಿಟ್ರೆ, ಯಾಕಂದರೆ ಕೋಪ ಬಂದಾಗ ಜನಗಳನ್ನ ನೋಡಿದಾಗ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಈಗ ನೀವು ಗಾಡಿ ತೊಗೊಂಡು ಹೊಟ್ಟೋಗ್ತೀರ, ಅದು ತುಂಬ ಒಳ್ಳೆಯದು. ಕೆಲವು ಸಂದರ್ಭಗಳಲ್ಲಿ ನಾವು ಆ ರೀತಿಯ ಒಂದು ನಮ್ಮದೇ ಆದಂಥ ಕೆಲವು ಸ್ಟ್ರಾಟಜೀಸ್ನ ಬೆಳೆಸ್ಕೋಬೇಕಾಗುತ್ತೆ. ಅದು ನಮಗೆ ಇಷ್ಟ ಆಗಿರುವಂಥದ್ದು. ಇದೆಲ್ರಿಗೂ ಅಪ್ಲೈ ಆಗುತ್ತೆ ಅಂತ ಹೇಳಲ್ಲ ನಾನು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತಾರೆ, ಕೆಲವರು ಸತ್ಯವೇದ ತೆಗೆದುಕೊಂಡು ಕೂತ್ಕೊಳ್ಳೋದು, ಅದು ತುಂಬ ಒಳ್ಳೆಯದು. ನಾನು ಬೆಸ್ಟ್ ಬಂದು ಅದೇ ಬೆಸ್ಟ್. ಸತ್ಯವೇದ ತೆಗೆದುಕೊಂಡು ಓದ್ತಾ ಕೂತ್ಕೊಂಬಿಡಿ ಅಥವಾ ಪ್ರಾರ್ಥನೆಗೆ ಕೂತ್ಕೊಂಬಿಡಿ. ಅದು ನಿಮ್ಮನ್ನು ಕೋಪದಿಂದ ಏನು ಮಾಡುತ್ತೆ ಅಂದರೆ ಡೈವರ್ಟ್ ಮಾಡಿ ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ದೂರ ಮಾಡಿಬಿಡುತ್ತೆ. ಅದೇ ಸಂದರ್ಭಗಳಲ್ಲಿ ನೀವಿದ್ದಾಗ ಬೇರೆಯವರು ಬಂದು ಅದನ್ನು ಹುರಿದುಂಬಿಸಿ ನಿಮ್ಮನ್ನು ಇನ್ನೂ ಕೆಟ್ಟ ಪ್ರಭಾವಗಳಿಗೆ ಒಳಪಡಿಸಿ ಕೆಟ್ಟ ಕಾರ್ಯ. ಈಗ ಒಂದು ಪ್ರಶ್ನೆ, ಕೋಪ ಪಡಬಹುದಾ, ಪಡಬಾರ್ದಾ?
ಖಂಡಿತವಾಗ್ಲೂ ಪಡ್ಬೋದು. ಸತ್ಯವೇದ ಹೇಳಿದೆ ನಮಗೆ, ಕೋಪ ಪಡ್ರಿ ಆದರೆ ಪಾಪ ಮಾಡಬೇಡಿ. ಯೇಸು ಸ್ವಾಮಿಯವ್ರಿಗೂ ಕೋಪ ಬಂದಿತ್ತು ಗೊತ್ತಾ? ಆ ದೇವಾಲಯಕ್ಕೆ ಹೋಗಿ ಅಲ್ಲಿ ನಡೀತಾ ಇರುವಂಥ ಕೆಟ್ಟ ಕಾರ್ಯಗಳನ್ನು ನೋಡಿದಾಗ, ಅಲ್ಲಿ ನಡೀತಿದ್ದಂಥ ವ್ಯಾಪಾರಗಳನ್ನು ನೋಡಿದಾಗ ಯೇಸು ಸ್ವಾಮಿಗೂ ಕೋಪ ಬಂತು. ಚಾವಟಿಯನ್ನು ತಗೊಂಡು ಹೊಡಿಲಿಕ್ಕೆ ಶುರು ಮಾಡಿದ್ರು. ಆ ಕೋಪಕ್ಕೂ ನಮ್ಮ ಕೋಪಕ್ಕೂ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಒಂದು ಸಣ್ಣ ವಿರಾಮದ ನಂತರ ಅದಕ್ಕೆ ವಿಸ್ತಾರವಾಗಿರ್ತಕ್ಕಂಥ ಚರ್ಚೆಯನ್ನು ನಾವು ಮಾಡೋಣ. ಒಂದು ಸಣ್ಣ ವಿರಾಮದ ನಂತರ ಈ ಕೋಪ ಎಂಬತಕ್ಕಂಥ ಪರ್ವತದ ಬಗ್ಗೆ ಚರ್ಚೆ ಮುಂದಿನ ಭಾಗದಲ್ಲಿ. ಬನ್ನಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಕೋಪದಿಂದ ಜೀವನ ಹಾಳಾಗಿದೆ. ಅವತ್ತು ಸ್ವಲ್ಪ ಕೋಪ ಪಟ್ಟೆ, ಮದುವೆಯನ್ನು ಕಳ್ಕೊಂಡೆ, ಮನೇನ ಕಳ್ಕೊಂಡೆ, ಮಕ್ಕಳು ಸ್ನೇಹವನ್ನು ಕಳ್ಕೊಂಡೆ ಎಂಬತಕ್ಕಂಥ ಉದಾಹರಣೆಗಳು ಸಾಕಷ್ಟಿರ್ಬೋದು ಪ್ರಿಯ ವೀಕ್ಷಕರೇ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅಶೋಕ್ ಅವರೇ, ಈ ಕೋಪದಿಂದ ಬರ್ತಕ್ಕಂಥ ಪರಿಣಾಮಗಳು ಯಾವುವು? ಪರಿಣಾಮಗಳು ಕೆಲವು ಸಮಯಗಳಲ್ಲಿ ತುಂಬ ಕೆಟ್ಟ ಪರಿಣಾಮಗಳು. ಅಂದರೆ ಈ ಪರಿಣಾಮಗಳನ್ನು ನಾವು ಈ ರೀತಿ ಅಂತ ಅಳತೆ ಮಾಡಲಿಕ್ಕೆ ಬರೋದಿಲ್ಲ. ಕೆಲವು ಸಮಯಗಳಲ್ಲಿ ನಿಮ್ಮ ಜೀವನವನ್ನೇ ಕಳ್ಕೊಳ್ಬೋದು. ಈ ರೀತಿಯ ಪರಿಣಾಮಗಳು ಇದೇ ರೀತಿ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಕೋಪದಲ್ಲಿ ನೀವು ಮಾಡುವಂಥ ಕೆಲಸಗಳು ಕೆಟ್ಟ ಪರಿಣಾಮಗಳನ್ನು ಬೀಳುತ್ತೆ. ಅದು ಅಷ್ಟು ಲಾಸ್ ತರುತ್ತೆ. ಅಂದರೆ ಆ ಲಾಸ್ನ ನೀವು ಜೀವನ ಪೂರ್ತಿ ಅದನ್ನು ತುಂಬಲಿಕ್ಕೆ ನಷ್ಟವನ್ನು ತುಂಬಲಿಕ್ಕೆ ಆಗದೇ ಇರುವಷ್ಟು ಕಷ್ಟಗಳನ್ನು ತಂದೊಡ್ಡುತ್ತೆ. ಆದರೆ ಈ ಕೋಪವನ್ನು ನಾವು ಜಯಿಸುವಂಥದ್ದು ತುಂಬ ಪ್ರಾಮುಖ್ಯವಾಗಿರುವಂಥ ಅಂಶ. ಕೆಲವು ದಿನಗಳ ಹಿಂದೆ ಓದಿದ್ದೆ, ಜ್ಞಾಪಕನೂ ಇಲ್ಲ ಯಾವಾಗ ಅಂತ. ಒಂದು ತಂದೆ ಬಂದು ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಳ ಮಗಳು, ಸಣ್ಣ ಮಗಳು ಬಂದು ಡ್ಯಾಡಿ ಡ್ಯಾಡಿ ಅಂತ ಏನೋ ಕೇಳಿದಾಗ ಆ ಮಗುನ ತೆಗೆದುಕೊಂಡು ಹಿಂಗೆ ಆಡಿಸಿದಂತೆ ಆ ಮಗು ಸತ್ತೋಯ್ತು ಅಂತ ನಾವು ಪೇಪರಲ್ಲಿ ನೋಡಿದ್ವಿ. ಆ ತಂದೆ ಜೀವನ ಪರ್ಯಂತ ಆ ಒಂದು ಕ್ಷಣದ ಕೋಪದ ಆ ಒಂದು ಪ್ರದರ್ಶನದಿಂದ ತನ್ನ ಅಮೂಲ್ಯವಾಗಿರ್ತಕ್ಕಂಥ ಮಗಳನ್ನು ಕಳ್ಕೊಂಡ ಅಲ್ವೇ? ಹೌದು. ಈಗ ಕೋಪ ಪಡ್ಬೋದು ಅಂತ ನೀವು ಕೇಳಿದ್ರಿ, ಕೋಪ ಪಡ್ಬೋದಾ ಅಂತ. ಯೇಸು ಸ್ವಾಮಿ ಕೋಪ ಪಟ್ಟರು, ಆದರೆ ಯಾವುದಕ್ಕೋಸ್ಕರ ಅಂದರೆ ಒಳ್ಳೆಯದಕ್ಕೋಸ್ಕರ. ಎಲ್ಲೂ ನಷ್ಟವನ್ನು ಮಾಡಲಿಲ್ಲ ಯೇಸು ಸ್ವಾಮಿ, ಯಾರಿಗೂ ತೊಂದರೆಯನ್ನು ಮಾಡಲಿಲ್ಲ. ನಿಮ್ಮ ಕೋಪ ಬೇರೆಯವ್ರನ್ನ ದಾರಿಗೆ ತರುತ್ತೆ ಅಂದರೆ ಒಳ್ಳೆಯದು. ಈಗ ಮಗು ಬೆಂಕಿ ಹತ್ರ ಹೋಗ್ತಾ ಇದೆ, ಕೋಪ ಪಡದೇ ಇರೋಕ್ಕಾಗುತ್ತಾ? ಹೇಳ್ಬೇಕು ಮಗುವಿಗೆ. ಆದರೆ ಅದನ್ನು ಒಳ್ಳೆಯ ದಾರಿಯಲ್ಲಿ ಆ ಮಗುವಿಗೆ ಕ್ಷೇಮಾಭಿವೃದ್ಧಿಯನ್ನು ಉಂಟಾಗೋ ರೀತಿಯಲ್ಲಿ ನಾವು ಹೇಳಿದ್ರೆ ತಪ್ಪಿಲ್ಲ. ಆದರೆ ವಿನಾಕಾರಣ ಕೋಪ, ಸಂದರ್ಭ ಇಲ್ಲದೆ ಇರುವಾಗ ಕೋಪ ಪಡುವಂಥದ್ದು. ಕೆಲವರು ಸಂದರ್ಭ ಆ ಸಮಯ ಗೊತ್ತಿಲ್ಲದೆ ಇದ್ರೂ ಕೂಡ ಕೋಪ ಪಡ್ತಾ ಇರ್ತಾರೆ. ಈಗ ಈ ಕೋಪ ಎಂಬತಕ್ಕಂಥ ಈ ಪರ್ವತ, ಇದನ್ನು ಎದುರಿಸೋದು ಯಾವ ರೀತಿ? ಇದನ್ನು ಎದುರಿಸಲಿಕ್ಕೆ ಒಂದೇ ಒಂದು ಏನಂದರೆ, ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ನೀವು ತಿನ್ನುವಂಥ ಆಹಾರದಲ್ಲಿ, ಈಗ ನಾವು ಅನೇಕರು ಈಗ ನಾಗರಿಕತೆಯಲ್ಲಿ ಎಲ್ಲರೂ ಹೇಳುವಂಥದ್ದು ಏನಂದರೆ, ಒಳ್ಳೆಯ ಆಹಾರ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಒಳ್ಳೆಯ ಆರೋಗ್ಯ ಒಳ್ಳೆಯ ಮಾನಸಿಕ ಆರೋಗ್ಯವನ್ನು ಕೊಡುತ್ತೆ. ಈ ಮಾನಸಿಕವಾಗಿ ನೀವು ಚೆನ್ನಾಗಿದ್ದರೆ, ಈಗ ಬೆಳಗ್ಗೆ ಎದ್ದು ನಾವು ಸತ್ಯವೇದ ಓದಿ ಅಥವಾ ದೇವರ ವಾಕ್ಯವನ್ನು ಓದ್ತಾ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ದಿನವನ್ನು ಪ್ರಾರಂಭಿಸಿದ್ರೆ, ಪ್ರಾರ್ಥನೆಯ ಮೂಲಕ ನಮ್ಮ ದಿನವನ್ನು ಅಂತ್ಯ ಮಾಡಿದ್ರೆ, ಕ್ಷಮಿಸಿ ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ನಿಮ್ಮೆಲ್ಲರಿಗೂ ಒಂದು ಅನುಭವದ ಒಂದು ಮಾತು. ದಿನವನ್ನು ಆರಂಭಿಸುವಾಗ ಸತ್ಯವೇದದೊಂದಿಗೆ ಪ್ರಾರ್ಥನೆಯೊಂದಿಗೆ ನಮ್ಮ ಒಂದು ದಿನವನ್ನು ನಾವು ಶುರು ಮಾಡಿದಾಗ ಕೋಪ ಅಲ್ಲ, ಇನ್ನು ಯಾವುದೇ ಪರ್ವತ ಬಂದರೂ ಅದನ್ನು ಎದುರಿಸ್ಬೋದು ಅಲ್ವೇ ಬೋಧಕರಾದ ಅಶೋಕ್ ಅವರು? ಹೌದು. ಎರಡನೇದಾಗಿ, ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ನಾವು ತೆಗೆದುಕೊಂಡಾಗ, ಅದರಲ್ಲಿ ನಾವು ಕೆಟ್ಟದನ್ನು ಹುಡುಕದೆ ಒಳ್ಳೆಯದನ್ನು ಹುಡುಕಿದಾಗ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದರೆ ಎಲ್ಲ ಕಡೆ ನಾವು ಕೆಟ್ಟದನ್ನು ಹುಡುಕ್ತಾ ಹೋದಾಗ ನಮಗೆ ಕೋಪ ಬರುತ್ತೆ. ಕೆಲವರಿಗೆ ಈ ಕೋಪ ಅನ್ನೋದು ಶರೀರದಲ್ಲಿ ಶಾರೀರಿಕವಾದ ಒಂದು ಭಾಗ ಆಗಿರುತ್ತೆ. ಈಗ ಯಾರೋ ಒಬ್ರು ಹೇಳ್ತಾ ಇದ್ರು, ಇವ್ರ ತಂದೆಗೂ ಇದೇ ರೀತಿ ಇತ್ತು, ಮಗನಿಗೂ ಬಂದ್ಬಿಟ್ಟಿದೆ ಅಂತ. ಸೊ ಇದು ಹೆರಿಡಿಟರಿ ಅಲ್ಲ. ನಮ್ಮ ತಂದೆ ಕೋಪಿಷ್ಟ ಆಗಿದರೆ ನಾನು ಕೋಪಿಷ್ಟ ಆಗಿರಬೇಕು ಅಂತ ಎಲ್ಲೂ ಕಾನೂನು ಬರೆದಿಲ್ಲ. ಅದು ಹೆರಿಡಿಟಿಯಾಗಿ ಅಥವಾ ವಂಶ ಪಾರಂಪರ್ಯವಾಗಿ ಬರುವಂಥ ಸೊತ್ತು ಅಲ್ಲ. ಇದನ್ನು ನಾವು ತಡಿಬೋದು. ಇದು ನಮ್ಮ ಪ್ರವರ್ತನೆಯ ಮೇಲೆ ಆಧಾರ ಪಟ್ಕೊಂಡಿರುವಂಥದ್ದು. ನಮ್ಮ ಪ್ರತಿದಿನದ ಅಭ್ಯಾಸಗಳ ಮೇಲೆ ಒಳ್ಳೆಯ ಶಾರೀರಿಕ ವ್ಯಾಯಾಮ ಮಾಡಿ ಸತ್ಯವೇದವನ್ನು ಓದಿ ಆಧ್ಯಾತ್ಮಿಕವಾಗಿ ನಾವು ಚೆನ್ನಾಗಿದ್ದರೆ ಕೋಪ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದೇನೆಂದರೆ, ಕೋಪ ಹುಟ್ಟಿಸುವಂಥವರಿಂದ ದೂರ ಇರಬೇಕು. ಈಗ ಕೋಪ ಹುಟ್ಟಿಸೋರು ಮನೆಯಲ್ಲೇ ಇದ್ದರೆ ಸಾಧ್ಯವಾದಷ್ಟು ಅವ್ರ ಜೊತೆ ಸಂಧಾನವನ್ನು ಮಾಡ್ತಾ ಸಮಾಧಾನವಾಗಿರಲಿಕ್ಕೆ ಪ್ರಯತ್ನ ಪಡ್ಬೋದು. ಈಗ ಕೆಲವು ಸಮಯಗಳಲ್ಲಿ ಕೆಲವರು ಬೇಕು ಅಂತ ನಮ್ಮನ್ನು ಕೋಪ ಹುಟ್ಟಿಸ್ತಾರೆ, ಕೋಪ ಬರೋ ಥರ ಮಾಡ್ತಾರೆ. ಅಂಥ ಸಂದರ್ಭಗಳಿಂದ ದೂರ ಇರುವಂಥದ್ದು ತುಂಬ ಒಳ್ಳೆಯದು. ಅಂಥ ಸಂದರ್ಭಗಳಿಗೆ ದೂರ ಇದ್ದು ಇದು ಬೇಡ ಅಂಥೇಳಿ ಅವ್ರನ್ನ ಸಾಧ್ಯವಾದಷ್ಟು ದೂರ ಇಟ್ಟರೆ ಒಳ್ಳೆಯದು.
ಆದರೆ ನೀವು ಹೇಳಿದ ರೀತಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಮಡದಿ ನಿಮ್ಮನ್ನು ಕೋಪಕ್ಕೆ ಗುರಿ ಮಾಡ್ತಾ ಇದ್ದಾರೆ, ಅಂಥ ಸಂದರ್ಭಗಳಲ್ಲಿ ಅವರ ಜೊತೆ ಕೂತು ಚರ್ಚೆ ಮಾಡುವಂಥದ್ದು. ನೋಡು, ಈ ರೀತಿ ನೀವು ಮಾಡೋದ್ರಿಂದ ನನಗೆ ಕೋಪ ಬರುವಂಥದ್ದಾಗಿದೆ, ಇದು ಇಬ್ಬರಿಗೂ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅವ್ರ ಜೊತೆ ಚರ್ಚೆ ಮಾಡಿದಾಗ, ಈ ರೀತಿ ಅವಕಾಶಗಳು ಬೇಡ, ಬೇರೆ ರೀತಿ ಮಾಡೋಣ ಅಂತ ಹೇಳಿದಾಗ ನಮಗೆ ಈ ಕೋಪವನ್ನು ತಡೀಲಿಕ್ಕೆ ಅವಕಾಶ ಇರುತ್ತೆ. ಸೊ ಚರ್ಚೆ ಮಾಡಿದ್ರೆ ಕೆಲವೊಂದು ಸಂದರ್ಭಗಳು ನಾವು ಅನಿವಾರ್ಯವಾಗಿ ಅದನ್ನು ತಡೆಗಟ್ಟಬೋದು ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಮುಂದೆ ಒಂದು ಪ್ರಶ್ನೆ, ಇನ್ಮೇಲೆ ಕೋಪ ಬರ್ತಕ್ಕಂಥವ್ರಿಗೆ ಈ ಕಾರ್ಯಕ್ರಮದ ಮೂಲಕ ಒಂದು 2-3 ವಿಷಯಗಳನ್ನು ಮಾಡ್ರಿ ಅಂತ ಹೇಳಿದ್ರೆ ಅದು ಯಾವುದು ಆ 2-3 ವಿಷಯಗಳು? ನೀವು ಕೋಪ ಬಂದಾಗ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಡಬೇಡಿ. ಕೋಪ ಬರುವಂಥದ್ದು ಎಲ್ರಿಗೂ ಬರುತ್ತೆ, ನಾವೆಲ್ಲರೂ ಒಪ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ಅದನ್ನು ತೋರಿಸುವಂಥ ವಿಧಾನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಈಗ ನೀವು ಹೇಳಿದ್ರಿ, ನಿಮಗೆ ಕೋಪ ಬಂದಾಗ ನೀವೊಂದು ವಿಧಾನದಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ, ತೋರಿಸ್ಕೊಡ್ತೀರಾ, ಪ್ರದರ್ಶನ ಮಾಡ್ತೀರಾ. ಇದು ತುಂಬ ಜಾಗರೂಕತೆಯಿಂದ ಆರಿಸ್ಕೊಳ್ಬೇಕು. ಅಂದರೆ ಈಗ ಈ ವಿಷಯಕ್ಕೆ ಬರೋಕ್ಕೆ ಮುಂಚೆ ಕ್ಷಮಿಸಿ, ಈಗ ಕೆಲವರು ನಾನು ನನ್ನ ಅನುಭವದಲ್ಲಿ ನೋಡಿದ್ದೀನಿ, ಕೆಲವರು ಕೋಪ ಬಂದಾಗ ಮಾತಾಡೋದಿಲ್ಲ, ತಮ್ಮ ಒಳಗಡೆನೇ ಇಟ್ಕೊಂಡು ಕುಗ್ಗಿ 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 ಸುಮ್ಮನೆ ಬೇಗ ಮಲ್ಕೊಳ್ಳೋದು. ಆದರೆ ಕಣ್ಣೆಲ್ಲ ನೀರು ತುಂಬಿಕೊಂಡಿದೆ, ಕೋಪ ಜಾಸ್ತಿ ಬರ್ತದೆ. ಈ ಕೋಪವನ್ನು ತೋರಿಸದೆ ಒಳಗಡೆನೇ ಇಟ್ಕೊಂಡವ್ರಿಗೆ ಈ ಕಾರ್ಯಕ್ರಮದ ಮೂಲಕ ನಾವೇನು ಹೇಳ್ತಾ ಇದ್ದೀವಿ? ಅದು ಅವರವರು ಆರಿಸ್ಕೊಂಡಂಥ ವಿಧಾನ. ಅಂದರೆ ಈಗ ಅದರಲ್ಲಿ ಅವರು ಚೆನ್ನಾಗಿದ್ದರೆ, ಕಂಫರ್ಟ್ ಆಗಿದ್ದರೆ ಅದು ಅವ್ರು ಬಿಟ್ಬಿಡ್ಬೇಕು. ಅವ್ರು ಅದು ಆ ರೀತಿಯ ಕೋಪವನ್ನು ಅವ್ರ ರೀತಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದರೆ ಬಿಟ್ಬಿಡಿ, ಸಂತೋಷ. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಒಬ್ಬೊಬ್ರಿಗೊಂದೊಂದು ವಿಧಾನ ಇರುತ್ತೆ ಕೋಪವನ್ನು ತೋರಿಸ್ಕೊಳ್ಳೋದು. ಕೆಲವರು ನೀವು ಹೇಳಿದ ರೀತಿಯಲ್ಲಿ ಮಾತಾಡೋದೇ ಇಲ್ಲ, ಯಾರ ಜೊತೆನೂ ಮಾತಾಡೋದು, ಒಂದು 2-3 ದಿನ ಸೈಲೆಂಟಾಗಿರ್ತಾರೆ. ಆ ರೀತಿ ಅವ್ರಿಗೆ ಅಭ್ಯಾಸ ಆಗಿರ್ಬೋದು, ನಾವೇನೂ ಹೇಳೋಕ್ಕಾಗಲ್ಲ ಅದರಲ್ಲಿ. ಆದರೆ ಸತ್ಯವೇದ ಏನು ಹೇಳುತ್ತೆ ಅಂದರೆ, ಕೋಪ ಬಂದಾಗ ನಾವು ಮೌನವಾಗಿದ್ದು ನಮ್ಮ ಹಾಸಿಗೆ ಮೇಲೆ ಸ್ವಲ್ಪ ಹೊತ್ತು ಮಲಗಿ ಮೌನವಾಗಿ ಧ್ಯಾನ ಮಾಡಿದಾಗ ನಮಗೇನು ಮಾಡುತ್ತೆ ಅಂದರೆ, ಆ ಧ್ಯಾನ ಮತ್ತು ಪ್ರಾರ್ಥನೆ ನಮ್ಮನ್ನು ಮತ್ತೆ ಒಳ್ಳೆಯ ದಾರಿಗೆ ತಂದು ಕೋಪದ ದಾರಿಯಿಂದ ದೂರ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಈ ಕೋಪ ಎಂಬತಕ್ಕಂಥದ್ದು ಈ ಪರ್ವತ, ಇದನ್ನು ನಾವು ಜಯಿಸ್ಬೋದು. ಇದರಿಂದ ನಮ್ಮ ಜೀವನ ಒಂದು ತಪ್ಪಾದ ಹಾದಿಗೆ ಹೋಗದೇ ಇರಬಹುದು, ಅದನ್ನು ಹತೋಟಿಗೆ ತರಬಹುದು ಅಂತ ನಾವು ಈ ಕಾರ್ಯಕ್ರಮದ ಮೂಲಕ ನಾವು ನಂಬ್ತಾ ಇದ್ದೇವೆ. ಆ ಕೋಪದಿಂದ ತೊಂದರೆಗೆ ಒಳಗಾಗಿರ್ತಕ್ಕಂಥ ಎಷ್ಟೋ ಪ್ರಿಯ ವೀಕ್ಷಕರಿಗೋಸ್ಕರ ದಯವಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿ. ಪ್ರೀತಿ ಸ್ವರೂಪನಾದಂಥ ನಮ್ಮ ಪರಲೋಕದ ಸ್ವಾಮಿ, ಈ ದಿನ ಕೋಪದ ಬಗ್ಗೆ ನಮಗೆ ಸತ್ಯವೇದದಿಂದ ಅನೇಕ ಅಂಶಗಳನ್ನು ತಿಳಿಸಿದ್ದೀಯ ಸ್ವಾಮಿ. ಕೋಪ ಪಡಿರಿ, ಆದರೆ ಪಾಪ ಮಾಡಬೇಡಿರಿ ಎಂದು ಮೋಶೆಯ ಜೀವಮಾನದಿಂದ ನಮಗೆ ಒಳ್ಳೆಯ ಉದಾಹರಣೆಯನ್ನು ತೋರಿಸಿದ್ದೀಯ ಸ್ವಾಮಿ. ಆದರೆ ಒಳ್ಳೆಯ ವಿಧಾನಗಳಿಗಾಗಿ, ಒಳ್ಳೆಯ ಕಾರ್ಯಗಳಿಗಾಗಿ ಕೋಪ ಪಡುವುದು ಹೇಗೆ ಎಂದು ಕ್ರಿಸ್ತನ ಜೀವಮಾನದಿಂದ ಒಳ್ಳೆಯ ಮಾದರಿಯನ್ನು ಕೊಟ್ಟಿದ್ದೀರಿ ಸ್ವಾಮಿ. ಈ ಕೋಪದಿಂದ ಅನೇಕ ವಿಧವಾದಂಥ ನಷ್ಟಗಳು ಉಂಟಾಗುತ್ತಿರುವಂಥ ಈ ಸಮಾಜದಲ್ಲಿ ಕೋಪವು ಇಲ್ಲದ ರೀತಿಯಲ್ಲಿ ನಮ್ಮನ್ನು ನಡೆಸಿ ಆಶೀರ್ವದಿಸಬೇಕೆಂಬುದಾಗಿ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಪ್ರತಿಯೊಬ್ಬರಿಗೂ ಕೋಪದಿಂದ ದೂರ ಇರುವ ಹಾಗೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಮಸ್ಕಾರ ಡೆನಿಸ್ ಅವರೇ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕೋಪ ಪಡ್ರಿ, ಪಾಪ ಮಾಡಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಿ.